ಅಲ್ಲ ಅವತ್ತೊಂದಿನ ಗಲಾಟೆ ಆಗುತ್ತಲ್ಲ ಅದು ಸುಳ್ಳು. ಅದು ಹಿಂದಿನ ದಿವಸ ಎಲ್ಲೋ ಹೋಟ್ಲ್ ರೂಮಲ್ಲಿ ಪ್ರಾಬ್ಲಮ್ ಆಗಿ ಇರ್ತೀವಲ್ಲ, ಅವತ್ತು ಮಾತಾಡ್ಕೊಂಡಿರ್ತೀವಿ. ನಾಳೆ ಒಂದು ಕಂಟೆಂಟ್ ಕೊಡಬೇಕು, ಇವಾಗ ಹೆಂಗೂ ಬಜಾರ್ ಓಡ್ತಾ ಇದೆ, ಎಲ್ಲ ಆಲ್ ಇಂಡಿಯಾ ನ್ಯೂಸ್ ಆಗಿದೆ, ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ಹಿಂದಿನ ದಿನ ಹೋಟ್ಲಲ್ಲಿ ಮೈಕ್ ಇರಲ್ವಲ್ಲ, ಅವತ್ತು ಮಾತಾಡ್ಕೊಳ್ತೀವಿ. ಆದರೆ ಅವರು ಈ ಲೆವೆಲಿಗೆ ಡ್ರಾಮಾ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಾನು ಸ್ನಾನಕ್ಕೆ ಹೋಗಿರ್ತೀನಿ, ಇವ್ರು ಅದನ್ನು ಬಿಚ್ಕೊಂಡು ಅಲ್ಲಿಂದ ಹೋಗಂಗಿಲ್ಲ. ಬಿಚ್ಕೊಂಡು ಹೋಗಿರೋದು ನನಗೆ ಗೊತ್ತಿಲ್ಲ, ಅಲ್ಲಿ ಏನಾಗಿದೆ ಅದು ಗೊತ್ತಿಲ್ಲ. ಇವ್ರು ಏನಂದರೆ ಹಿಂಗಂದ್ರೆ ಕಣ್ಣೀರು ಬರ್ಸ್ಕೊಳ್ಳೋ ಕೆಪಾಸಿಟಿ ಇದೆ ಅವ್ರಿಗೆ. ಹಿಂಗಂದ್ರೆ ಚಂದ್ರಪ್ರಭಾಗೆ ಹಿಂಗಂದ್ರೆ ಸುಮ್ಮನೆ ಅಮ್ಮ ಅಂದರೆ ಅಪ್ಪ ಅಂದರೆ ತಂಗಿ ಅಂದರೆ ಅಷ್ಟು ಫಾಸ್ಟಾಗಿ ಕಣ್ಣೀರು ಬರ್ಸ್ಕೊಳ್ಳೋ ಕ್ರಿಯಾತ್ಮಕ ಕಲೆ ಅವ್ರ ಹತ್ರ ಇದೆ. ಅದು ನನಗೆ ಗೊತ್ತು, ಯಾಕಂದರೆ ಇವರು ಸೆಂಟಿಮೆಂಟ್ ಕ್ರಿಯೇಟ್ ಮಾಡಿದ್ರೆ ಜನ ಇದು ಮಾಡ್ತಾರೆ ಅಂತ. ಆದರೆ ಡೇ ಒನ್ನಿಂದ ನನ್ನ ಅಯ್ಯೋ ಅಂತ ಅಂದರೆ ಡಮ್ಮಿ ಮಾಡ್ತಾ ಇದ್ರು. ಆದರೆ ನಾನು ತಮಾಷೆಗೆ ತೊಗೊಳ್ತಿದ್ದೆ, ಯಾಕಂದರೆ ಇಬ್ಬರು ಮಾತಾಡ್ಕೊಂಡು ಮಾಡ್ತಾ ಇರೋದಲ್ವಾ, ಕಂಟೆಂಟ್ ಆಗುತ್ತೆ ಅಂತ. ಇವ್ರು ಯಾವಾಗ ಸ್ನಾನದಲ್ಲಿದ್ದಾಗ ನನಗೆ ಗೊತ್ತಿಲ್ದಂಗೆ ಹೋಗಿ ಅಲ್ಲಿ ಜಗಳ ಆಗಿ ಒಂದು ಗ್ಲಾಸ್ ಹೊಡಿತಾರೆ, ಹತ್ತಿರ್ತಾರೆ. ಅದೇನು ನಂಗೆ ಗೊತ್ತಿರಲ್ಲ. ನಾನು ಸ್ನಾನದಿಂದ ಬರ್ತಿದ್ದಂಗೆ ಒಳ್ಳೆ ಡ್ರಾಕುಲಾ ಥರ ಬರೋರು. ನನಗೆ ಜಗಳ ಇಷ್ಟ ಇಲ್ಲ, ಆಮೇಲೆ ಅನ್ನೆಸೆಸರಿ ಜಗಳ ಇಷ್ಟ ಇಲ್ಲ. ನಮ್ಮದು ಅವ್ರದ್ದು ಏನಾದ್ರು ನಾವಿಬ್ಬರು ಸಾಲ್ವ್ ಮಾಡ್ಕೊಳ್ತೀವಿ. ಇವರು ಕಂಟೆಂಟ್ಗೋಸ್ಕರ ಎಲ್ಲರೂ ಬಂದು ಮುತ್ಕೊಂಡ್ಬಿಡ್ತಾರೆ. ನನಗೆ ಅಲ್ಲಿ ಏನಾಗಿದೆ ಅದು ಆಮೇಲೆ ಗೊತ್ತಾಗುತ್ತೆ, ಅಂದರೆ ಹೊಡೆದಾಕಿರೋದು, ಆಳು ಮುಳು ಹತ್ತಿರೋದೆಲ್ಲ.